ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾಗರ ಪಂಚಮಿ ಹಬ್ಬದ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಸ್ನಾನ ಮುಗಿಸ್ಕೊಂಬಂದು ಈಗ ಪೂಜೆ ಮಾಡಬೇಕು. ಸೊ ಪೂಜೆ ಮಾಡೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಡೈಲಿ ಯೂಸ್ ಮಾಡೋವಂಥ ಪೌಡರ್ನ ಇವತ್ತು ಹಚ್ತಾ ಇದ್ದೀನಿ. ನಾನು ಡೈಲಿ ಹಚ್ಚೋದೇ ಇಲ್ಲ. ಯಾವಾಗೋ ಒಂದು ಟೈಮ್ ನಾನು ಏನಂದರೆ ರೇರ್ ಹಚ್ಚೋದು. ಇಲ್ಲ ಅಂತ ಅಂದರೆ ವಿಭೂತಿ ಏನಾದರೂ ಇತ್ತು ಅಂದರೆ ಜಸ್ಟ್ ಹಂಗೆ ಫೇಸಿಗೆ ಅದನ್ನ ಅಪ್ಲೈ ಮಾಡಿಕೊಂಡು ರೆಡಿ ಆಗ್ತೀನಿ ಅಷ್ಟೇ. ಇವಾಗ ಪಾಂಡ್ಸ್ ಪೌಡರ್ ಇತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡು ಜಸ್ಟ್ ಫೇಸಿಗೆ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಕುಂಕುಮ ಏನಿದೆ ಅದೆಲ್ಲ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗಬೇಕು. ನಮ್ಮ ಮನೇಲಿ 3 ದಿನ ಹಬ್ಬ ಅಂತ ಹೇಳಿದ್ದೆ. ಒಂದಿನ ರೊಟ್ಟಿ ಹಬ್ಬ, ಒಂದಿನ ಹಾಲು ಹಾಕ್ತೀವಿ ನಾಗರ ಪಂಚಮಿ, ಅಂದರೆ ಹೊರಗಡೆ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬರ್ತೀವಿ ನಾಗರ ಕಲ್ಲಿಗೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಮನೇಲಿ ಹೋಳಿಗೆ ಮಾಡಿ ಮನೇಲಿರುವಂಥ ನಾಗಪ್ಪನಿಗೆ ಮರಿ ನಾಗಪ್ಪ ಅಂತೇಳಿ ಮಾಡ್ತೀವಿ. ಸೊ ಅದಕ್ಕೆ ಹಾಲು ಹಾಕೋದು ಮತ್ತು ಗಂಗಮ್ಮನ ಪೂಜೆ ಮಾಡೋದು ಈ ಥರ ಇರುತ್ತೆ. ನಿನ್ನೆ ರೊಟ್ಟಿ ಹಬ್ಬದ ವಿಡಿಯೋನ ನಾನು ನಮ್ಮ ಮನೆಯವ್ರ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಅವ್ರ ಚಾನಲ್ ಬಂದುಬಿಟ್ಟು ಅಜ್ಜು ಸ್ಟೋರಿ ರೈಟರ್ ಅಂತ ಹೇಳಿ ಅವ್ರ ಚಾನಲ್ ನೇಮು. ಅಲ್ಲಿ ನಾನು ಹಬ್ಬದ ಅಂದರೆ ರೊಟ್ಟಿ ಹಬ್ಬದ ವಿಡಿಯೋ ಹಾಕಿದ್ದೆ. ಸೊ ಇದರಲ್ಲಿ ನಾನು ನಾಗರ ಪಂಚಮಿ ಹಬ್ಬದ ವಿಡಿಯೋನ ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತೇ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಪೋಸ್ಟ್ ಮಾಡೋದಕ್ಕೆ. 1 ಗಂಟೆ ಅನ್ನೋಷ್ಟರಲ್ಲಿ ನಾನು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೆ. ಬಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ನಾನು ಕೂಡ ರೆಸ್ಟ್ ಮಾಡಿ ಮಾಡೋಷ್ಟರಲ್ಲಿ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಟೈಮ್ ಆಯಿತು. ಫೈನಲಿ ಈಗ ಪೂಜೆನೂ ಕೂಡ ಕಂಪ್ಲೀಟ್ ಆಗ್ತಾಯಿದೆ. ಲಾಸ್ಟಲ್ಲಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ನನಗೆ. ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಪೂಜೆ ಕಂಪ್ಲೀಟ್ ಮಾಡೋದಂದರೆ. ಇವಾಗ ಟೈಮ್ ಒಂದು 6:30 ಆಗ್ತಾಯಿತ್ತು. ಸೊ 6:30 ಅಷ್ಟರಲ್ಲಿ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನನ್ನ ಮಕ್ಕಳನ್ನ ಎದ್ದಾಳ್ಸೋದು, ಅವ್ರನ್ನ ರೆಡಿ ಮಾಡೋದು, ಆಮೇಲೆ ದೇವಸ್ಥಾನಕ್ಕೆ ಅಂದರೆ ಇವಾಗ ಹಾಲು ಹಾಕೋದಕ್ಕೆ ಹೋಗ್ಬೇಕಲ್ಲ. ಸೊ ಅದಕ್ಕೆ ಏನೇನು ಬೇಕು ಅದೆಲ್ಲ ಕೂಡ ಜೋಡಿಸ್ಕೋಬೇಕು. ನೈಟೇ ಕಂಕಣ ಎಲ್ಲ ಕಟ್ಟಿ ಒಂದು ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಮಕ್ಕಳನ್ನ ನೋಡಿಕೊಂಡು ನಾವೆಲ್ಲ ಜೋಡಿಸಿ ಎಲ್ಲ ಮಾಡ್ಕೊಳೋಷ್ಟರಲ್ಲಿ ಟೈಮ್ ಆಗುತ್ತೆ. ಹಾಗಾಗಿ ನೈಟೇ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೆ. ಇವಾಗೇನು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಹಾಗೆ ಮತ್ತು ಲಿಂಗ ಪೂಜೆ ಕೂಡ ಮಾಡ್ಕೊಳೋದಿದೆ. ಇವತ್ತು ಹಬ್ಬ ಬೇರೆ, ಹಬ್ಬದ ದಿನ ಬಿಡೋದಕ್ಕಾಗತ್ತಾ. ಸೊ ಫೈನಲಿ ಮತ್ತೆ ಕುತ್ಕೊಂಡು ಲಿಂಗ ಪೂಜೆನೂ ಕೂಡ ಮಾಡ್ಕೊಂಡು ಕುತ್ಕೊಂಡೆ. ಇದನ್ನು ಲಿಂಗ ಪೂಜೆ ಮಾಡ್ತಾಯಿದ್ರೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಒಂದು ರೀತಿ ದೇವ್ರು ನಮ್ಮ ಜೊತೆ ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ, ನಮ್ಮ ಜೊತೆ ಇದ್ದಾನೆ ಅಂತ ಅನಿಸುತ್ತೆ. ಇದು ಲಿಂಗ ಧಾರಣೆ ಮಾಡಿಕೊಂಡಾಗ ನಿಜ ಅದೇನೋ ನನಗೆ ಅದು ಹಾಕ್ಕೊಂಡಾಗ ತುಂಬ ಪಾಸಿಟಿವ್ ಎನರ್ಜಿ ಅಂತ ಅನಿಸುತ್ತೆ. ಒಂಥರ ಧೈರ್ಯ ಬರುತ್ತೆ. ಓ ದೇವ್ರು ನಮ್ಮ ಜೊತೆ ಇದ್ದಾನೆ ಅನ್ನೋ ಥರ. ಅಂದರೆ ಎಲ್ಲ ಟೈಮು ಇರ್ತಾನೆ. ಇದನ್ನು ಹಾಕ್ಕೊಂಡ್ರೆ ನನಗೆ ಸ್ಪೆಷಲಿ ಹಂಗೆ ಅನಿಸುತ್ತೆ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ಹಣೆಗೆ ವಿಭೂತಿನ ಇಟ್ಕೊಂಡು ಲಿಂಗ ಪೂಜೆ ಮಾಡ್ಕೊಳ್ತೀನಿ. ಇವಾಗ ಅಂದರೆ ಮನೇಲಿ ಏನಿದೆಯೋ ಅದನ್ನೇ, ಕೆಲವೊಂದು ಸಲ ಹೂವು ಕೂಡ ಇರೋಲ್ಲ. ಹೂವು ಇಲ್ಲಾಂದರೂ ಪರವಾಗಿಲ್ಲ, ಹಾಗೆ ಲಿಂಗ ಎಲ್ಲ ತೊಳೆದ್ಬಿಟ್ಟು ವಿಭೂತಿ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತೀನಿ. ಲಿಂಗ ಪೂಜೆಗೆ ಸಮಯ ಆಗಲಿ, ಸಂದರ್ಭ ಆಗಲಿ, ಯಾವ ಜಾಗ ಅನ್ನೋದು ಕೂಡ ಮುಖ್ಯ ಬರಲ್ಲ. ಮನಸ್ಸಿನ ಭಕ್ತಿ ಭಾವ ಅನ್ನೋದೇ ಮುಖ್ಯ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನು ನಂಬಿದ್ದೀನಿ. ಹಾಗಾಗಿ ನಾನು ಅದೇ ರೀತಿಯೇ ಮಾಡ್ತೀನಿ. ಇವಾಗ ಲಿಂಗ ಪೂಜೆ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಮನೆಯವ್ರ ಚಾನಲ್ ಕೂಡ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಅಲ್ಲೂ ಕೂಡ ಹೋಗಿ ನೋಡಿ, ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಹೋದ ಸಲ ವೀಡಿಯೋ ಪಿನ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಮಾಡಿರಲಿಲ್ಲ, ಮರ್ತೋಯ್ತು. ಬಟ್ ಈ ಸಲ ನಾನು ಕಾಮೆಂಟ್ ಬಾಕ್ಸಲ್ಲಿ ಅದನ್ನು ಅವ್ರ ಚಾನಲ್ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ನೋಡಿ ಆಯಿತಾ. ನಿನ್ನೆ ಮಾಡಿದಂಥ ರೊಟ್ಟಿ ಹಬ್ಬದ ವಿಡಿಯೋನ ನಾನು ಅಲ್ಲಿ ಲಿಂಕ್ ಹಾಕಿರ್ತೀನಿ. ಒಂದು ಸಲ ಹೋಗ್ಬಿಟ್ಟು ಚೆಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ಲಿಂಗ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಲಿಂಗ ಪೂಜೆ ಕಂಪ್ಲೀಟ್ ಆದಮೇಲೆ ಈಗ ಮಕ್ಕಳನ್ನ ಎದ್ದಳಿಸಿ ಅವ್ರಿಗೆ ಅಂದರೆ ಅಜಯ್ ಆಲ್ರೆಡಿ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಅವ್ನು ರೆಡಿ ಆಗ್ತಾ ಇದ್ದಾನೆ. ಇನ್ನು ಭ್ರಮರ ಮತ್ತು ನಮ್ಮ ಮನೆಯವ್ರು ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ, ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ. ನಮ್ಮ ಮನೇಲಿ ಲೇಟಾಗಿ ಎದ್ದೇಳೋದಂದರೆ ಇವರಿಬ್ಬರೇ, ನಾನು, ನನ್ನ ಮಗ, ಅಮ್ಮ 3 ಜನ ಬೇಗ ಎದ್ಬಿಡ್ತೀವಿ. ಆದರೆ ಇವರಿಬ್ಬರು ಮಾತ್ರ ಸಖತ್ ಲೇಟಾಗಿ ಎದ್ದೇಳ್ತಾರೆ. ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ. ಓಕೆ, ನೋಡೋಣ.
ಹಾಗೆ ಇವಾಗ ನೋಡಿ ಸಿಂಪಲ್ಲಾಗಿ ನಾನು ಕಂಪ್ಲೀಟ್ ಮಾಡಿದ್ದಾಯಿತು ಪೂಜೆನ. ಬಾಳೆಹಣ್ಣೆಲ್ಲ ನೈವೇದ್ಯಕ್ಕಿಟ್ಟು ಕಾಯಿ ಹೊಡೆದು ಪೂಜೆ ಮಾಡಿದೆ. ಹಾಗೆ ಏನೋ ಒಂಥರ ಸಖತ್ ಖುಷಿ ಅಂತ ಅನಿಸುತ್ತೆ ಇದು ಪೂಜೆ ಆದಮೇಲೆ ನೋಡೋದು. ಅಂದರೆ ಜಾಸ್ತಿ ನೋಡಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಅದು ಏನೋ ಗೊತ್ತಿಲ್ಲ, ಪೂಜೆ ಮಾಡಿದಾದ್ಮೇಲೆ ಇದ್ರ ಆಪೋಸಿಟಲ್ಲೇ ನಾವು ಒಲೆ ಇಟ್ಟಿರೋದು ಆಯಿತಾ. ಸೊ ಅಲ್ಲಿ ಅಡುಗೆ ಮಾಡ್ಕೊಳ್ತಾನೆ ಪದೇ ಪದೇ ತಿರುಗಿ ನೋಡ್ತಾ ಇರ್ತೀನಿ, ಹಿಂದ್ಗಡೆ ದೇವ್ರು ನೋಡ್ತಾ ಇರ್ತೀನಿ. ಅದೇನೋ ಒಂಥರ ಖುಷಿ ಅಂತ ಅನಿಸುತ್ತೆ ನನಗೆ. ಹಾಗೆ ಹೊರಗಡೆ ಈ ಥರ ರಂಗೋಲಿನ ಹಾಕ್ಬಿಟ್ಟು ದೀಪ ಇಟ್ಟು ಧೂಪ ಇಟ್ಟು ಪೂಜೆನ ಕಂಪ್ಲೀಟ್ ಮಾಡಿದ್ದಾಯಿತು. ಇನ್ನೂ ಚೆನ್ನಾಗಿ ರಂಗೋಲಿನ ಹಾಕ್ಬೋದು, ಆದರೆ ಬೇಗ ಅನ್ನೋ ಟೈಮಲ್ಲಿ ಈ ಥರ ಏನೋ ಒಂದು ಸಿಂಪಲ್ಲಾಗಿ ರಂಗೋಲಿನ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿದೆ ಇವತ್ತು ಪೂಜೆನ ಮನೆಯಲ್ಲಿ. ಇವಾಗ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಬಂದು ಈಗ ನಿಂತ್ಕೊಂಡಿದ್ದೆ. ಸಡನ್ನಾಗಿ ನಿಜ ನನಗೆ ಎಷ್ಟು ಭಯ ಆಯಿತು ಅಂದರೆ, ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಹಂಗೆ ಸಡನ್ನಾಗಿ ಕೈಯಿಂದ ಫೋನ್ ಜಾರಿ ಇನ್ನೇನು ಬಿದ್ದೋಯ್ತಪ್ಪ ಅನ್ನೋ ಥರ ಆಗಿಬಿಡ್ತು. ನಿಜ ಬಿದ್ದಿತ್ತು ಅಂದರೆ ಮುರಿದೋಗೋದು ಫೋನು, ಮತ್ತು ಅಲ್ಲಿ ಹೋಲ್ ಒಳಗಡೆ ಹೋಗೋದು. ಒಂದು ಸೆಕೆಂಡಲ್ಲಿ ನನಗೆ ಹಂಗೆ ಕೈ ಕಾಲೆಲ್ಲ ನಡ್ಗೋಯ್ತು. ಯಾಕಂದರೆ ತುಂಬ ದಿನದ ಆಸೆಯಿಂದ ನಾನು ಈ ಫೋನ್ ತೊಗೊಂಡಿದ್ದೆ ಆಯಿತಾ. ಯಾಕಂದರೆ ವಿಡಿಯೋಕ್ಕೋಸ್ಕರನೇ ಫೋನ್ ತೊಗೊಂಡೆ. ಸೊ ಮತ್ತೆ ಈ ಥರ ಏನಾದರೂ ಫೋನ್ ಬಿದ್ದು ಏನಾದರೂ ಹಾಳಾಗಿ ಹೋಗಿದ್ರೆ ಹೆಂಗಪ್ಪ ಅನ್ನೋ ಥರ ನಿಜವಾಗ್ಲೂ ನೋಡ್ತಾ ಇದ್ರಲ್ಲ ಫೇಸಲ್ಲಿ ಶಾಕಿಂಗ್. ಸೊ ತುಂಬ ಶಾಕ್ ಆಗೋದೆ. ಆಮೇಲೆ ಯಪ್ಪ ಇದು ನಿಂದ್ರದ್ದು ಬೇಡ, ಫೋನ್ ಬಿದ್ದೋಗಿದ್ರೆ ಹೆಂಗಿತ್ತು ನನ್ನ ಗತಿ ಅಂದ್ಬಿಟ್ಟು ಒಳಗಡೆ ಬಂದೆ. ನನ್ನ ಮಗ ನೋಡಿ ಆರಾಮಾಗಿ ರೆಡಿಯಾಗಿ ಅವನು ಒಂಥರ ಡಿಫ್ರೆಂಟ್ ರೆಡಿ ಆಗ್ತಾನೆ. ಫಸ್ಟಿಗೆ ಶರ್ಟು ಜೀನ್ಸ್ ಹಾಕ್ಕೊಂಡಿದ್ದ. ಆಮೇಲೆ ಶರ್ಟ್ ಇರಲಿ ಜೀನ್ಸ್ ಬೇಡ ಪಂಚೆ ಉಟ್ಕೊತೀನಿ ಅಂದ್ಬಿಟ್ಟು ಪಂಚೆ ಉಟ್ಕೊಂಡೆ. ಅಮ್ಮ ಇದಕ್ಕೆ ನಿಜ ಕಾಂಬಿನೇಷನ್ ಆಗುತ್ತಾ, ಇದು ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತಾ ಅಂತ ಹೇಳಿ 100 ಸಲ ಕೇಳಿದೆ. ಹ್ಞೂನಪ್ಪ ಚೆನ್ನಾಗಿ ಕಾಣುತ್ತೆ ಬಿಡೋ ಅಂತ ಎಲ್ಲ ಹೇಳಿ ಆಮೇಲೆ ಈಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಪೂಜೆನ ಸ್ಟಾರ್ಟ್ ಮಾಡಿದೆ. ನಾವು ಬರೋಕ್ಕೂ ಮುಂಚೆನೇ ಯಾರೋ ಒಬ್ಬರು ಮಾಡಿಬಿಟ್ಟಿದ್ರು. ಅಂದರೆ ನಾವು ಪ್ರತಿ ಸಲ ನಾವೇ ಫಸ್ಟ್ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ವಿ. ಆಲ್ರೆಡಿ ಒಬ್ಬರು ಯಾರೋ ಬಂದು ಪೂಜೆನ ಕಂಪ್ಲೀಟ್ ಮಾಡಿದರು. ಮತ್ತು ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಬಿಟ್ಟು ನೀರು ಹಾಕಿ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಬೇಕು. ಇದು ನಮ್ಮ ಮನೆ ಹತ್ರನೇ ಇರೋವಂಥದ್ದು. ಅಂದರೆ ನಮ್ಮ ಮನೆ ಹಿಂದ್ಗಡೆ ಒಂದು ಬೀದಿ ಬಿಟ್ಟು 2ನೇ ಬೀದಿಲಿ ಈ ದೇವಸ್ಥಾನ ಇದೆ, ಯಲ್ಲಮ್ಮನ ದೇವಸ್ಥಾನ. ಪ್ರತಿ ವರ್ಷವೂ ಕೂಡ ನಾವು ಇಲ್ಲೇ ಹಾಲು ಹಾಕ್ತಾ ಇರೋದ್ರಿಂದ ಸೊ ಈ ವರ್ಷವೂ ಕೂಡ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ 2 ಇದೆ. ಇಲ್ಲಿ ಪಾದಗಟ್ಟೆ ನಾಗರಕಲ್ಲಿದೆ, ಮತ್ತು ಅಲ್ಲಿ ಇನ್ನೂ ಅದರ ಪಕ್ಕದಲ್ಲಿ ಒಂದು ಸ್ವಲ್ಪ ಮುಂದೆ ಅಲ್ಲಿ ನಾಗರಕಟ್ಟೆ ಇದೆ ಮತ್ತು ಹರಳಿ ಮರ ಇದೆ. ನಾನು ಸ್ಟಾರ್ಟಿಂಗಿನಲ್ಲಿ ಕೂಡ ಇಲ್ಲೇ ಹಾಕ್ತಾ ಇರೋದ್ರಿಂದ ಸೊ ಇಲ್ಲೇ ಹಾಕೋಣ ಅನ್ನೋ ಒಂದು ಥಾಟು, ಹಾಗಾಗಿ ನಾನು ಇಲ್ಲೇ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ನನ್ನ ಮಕ್ಕಳು ನೋಡಿ ಒಬ್ಬೊಬ್ಬರು ಒಂದೊಂದು ಸಲ ಇಟ್ಕೊಂಡು ವೀಡಿಯೋನ ಶೂಟ್ ಮಾಡಿದರು. ಅವ್ರಿಗೇನಂದರೆ ಫೋನ್ ತೊಗೊಂಡು ವೀಡಿಯೋ ಮಾಡೋದಕ್ಕೂ ಕೂಡ ಕಿತ್ತಾಡ್ತಾಯಿದ್ರು. ಬೆಳಗ್ಗೆಯಿಂದ ಕೂಡ ಎಷ್ಟು ಕಿತ್ತಾಡ್ತಾ ಇದ್ದಾರೆ ಅಂದರೆ ಸಖತ್ ಕೋಪ ಬರ್ತಾಯಿದೆ ಅವ್ರು ಮಾಡೋದು ನೋಡಿ. ಒಳ್ಳೆ ಹಬ್ಬದ ಟೈಮಲ್ಲಿ ಏನಾದ್ರು ಬ್ಯುಸಿ ಇರೋ ಟೈಮಲ್ಲಿ ಅಂಥ ಟೈಮಲ್ಲೇ ಗಲಾಟೆ ಮಾಡ್ತಿರ್ತಾರೆ, ಅಂಥ ಟೈಮಲ್ಲಿ ಕಿತ್ತಾಡ್ತಾ ಇರ್ತಾರೆ. ಸಖತ್ ಕೋಪನೇ ಬಂದುಬಿಡ್ತೀವಿ. ಮತ್ತು ದೇವಸ್ಥಾನಕ್ಕೆ ಬರೋ ಟೈಮಲ್ಲೂ ಅಷ್ಟೇ, ಬ್ಯಾಗ್ ನಾನು ಇಟ್ಕೋತೀನಿ, ಕಳಸ ನಾನು ಇಟ್ಕೋತೀನಿ, ಫೋನ್ ನಾನು ಇಟ್ಕೋತೀನಿ, ನೀರಿನ ಕೊಡಪನ ಇಟ್ಕೋತೀನಿ, ಈ ಥರ ಜಗಳ. ಅವ್ರಿಗೆ ಇಟ್ಕೊಳಕ್ಕಾಗಲ್ಲ. ಅಂದರೆ ಅಜಯ್ ಒಂದು ಸಲ ಹೇಳಿದ್ದು ಸರಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಡ್ತಾನೆ. ಬಟ್ ಭ್ರಮರ ಹಂಗಲ್ಲ, ತುಂಬ ಹಠ ಮಾಡ್ತಾಳೆ. ಇಲ್ಲ ಅದನ್ನು ಹಿಡ್ಕೋತೀನಿ ಇದನ್ನು ಹಿಡ್ಕೋತೀನಿ ಅಂತ. ಅವಳಿಗೆ ಹಿಡ್ಕೊಳಕ್ಕೆ ಆಗಲ್ಲ. ಆ್ಯಕ್ಚುಲಿ ಅದು ತುಂಬ ಭಾರ ಇದೆ ಕೊಡಪಾನ. ಮತ್ತು ನಾನು ಏನು ಬುತ್ತಿ ತಂದಿದ್ದೀನೋ ಅದರಲ್ಲಿ ಎಲ್ಲ ಕಾಯಿ ಪೂಜೆಗೆ ಏನು ಬೇಕೋ ಅದೆಲ್ಲ ಸಾಮಾನು ತಂದಿದ್ದೀನಿ. ಅವ್ರ ಕೈಯಲ್ಲಿ ಹೆಂಗೆ ಕೊಡೋದು? ಮತ್ತು ಕಳಸ ಕೂಡ ಅಷ್ಟೇ, ಎಲ್ಲರೂ ಮಿಸ್ಸಾಗಿ ಬಿದ್ದೋಯ್ತು ಅಂದರೆ ಹೆಂಗಪ್ಪ ಅಪಶಕುನ ಆದಂಗೆ ಆಗುತ್ತೆ ಅನ್ನೋದೊಂದು ನಂಗೆ ಭಯ. ಸೊ ಅವಳು ಕೇಳ್ತಾನೆ ಇರಲಿಲ್ಲ. ಸಖತ್ ಕೋಪ ಬರೋದು, ಇವತ್ತು ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ ಹೇಳಿ. ಮತ್ತು ಅವಳು ಹಾಕಿರೋ ಡ್ರೆಸ್ಸು ಅಷ್ಟೇ. ಇವತ್ತು ಅವಳು ಬೆಳಗ್ಗೆ ಬೇರೆ ಡ್ರೆಸ್ ಹಾಕ್ಕೊಂಡಿದ್ಲು ಆಯಿತಾ. ಸೊ ಆಮೇಲೆ ಇದು ಬೇಡ ನನಗೆ ಅಂತ ಹೇಳ್ಬಿಟ್ಟು ಹತ್ಕೊ ಅಂತ ಸರಿ ಅಂತ ಹೇಳಿ ಮತ್ತೆ ಚೇಂಜ್ ಮಾಡಿಸಿ ಆ ಡ್ರೆಸ್ ಹಾಕ್ಕೊಂಡು ಕರ್ಕೊಂಬಂದಿದ್ದೀನಿ. ಬೆಳಗ್ಗೆಯಿಂದನೂ ಕೂಡ ಹೀಗೆ ಕಿರಿಕಿರಿ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದಾಳೆ. ಏನು ಮಾಡೋದು, ಏನು ಮಾಡೋಂಗಿಲ್ಲ, ಸುಮ್ಮನೆ ಇರೋದಷ್ಟೇ. ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಬಂದುಬಿಟ್ಟು ಈ ವಾರ ಅಂದರೆ ಫಸ್ಟ್ನೇ ಶ್ರಾವಣ ಸೋಮವಾರ, ಇದು 2ನೇ ಶ್ರಾವಣ ಸೋಮವಾರ ಅಲ್ಲ. ಸೊ ಈ ನಾಗರ ಪಂಚಮಿ ಬರುತ್ತಲ್ವ. ಸೊ ನಾಗರ ಪಂಚಮಿ ದಿನ ಈ ಥರ ಪೂಜೆ ಎಲ್ಲ ಮಾಡ್ತಾರೆ ಆಯಿತಾ. ಫಸ್ಟ್ನೇ ವಾರ ನಾಗರ ಪಂಚಮಿ ದಿನ
ಪೂಜೆ ಎಲ್ಲ ಮಾಡ್ತಾರೆ. ಅದಾದಮೇಲೆ 4ನೇ ವಾರ ಇಲ್ಲ 3ನೇ ವಾರ ಕಡೆ ಶ್ರಾವಣ ಸೋಮವಾರ ಅಂತ ಮಾಡ್ತಾರೆ. ಸೊ ಅವಾಗೇನು ಮಾಡ್ತಾರೆ ಅಂತ ಅಂದರೆ, ನಮ್ಮ ಊರಲ್ಲಿ ಒಂದು ಜಾತ್ರೆ ಎಲ್ಲ ನಡೆಯುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಜಾತ್ರೆ ಎಲ್ಲ. ಅಲ್ಲಿ ಜಾತ್ರೆ ಮಾಡಬೇಕಾದ್ರೆ ಇಲ್ಲಿ ಹಾಲಾಕ್ಬಿಟ್ಟು ಅಲ್ಲಿ ಸಂಜೆ ಟೈಮಲ್ಲಿ ಜಾತ್ರೆಗೆ ಹೋಗ್ತಾರೆ. ಸೊ ಅದು ಕೂಡ ಇದೆ. ಈ ಕಡೆ ಜಾಸ್ತಿ ಅವತ್ತೇ ಮಾಡೋದು, ಕಡೆ ಸೋಮವಾರ ಅಂತ ಹೇಳಿ ಕರೀತಾರೆ ಅವತ್ತು. ಸೊ ಆವತ್ತಿನ ದಿನವೇ ಹಾಲು ಹಾಕೋದು, ತುಂಬ ಜನ ಆವತ್ತೇ ಹಾಲು ಹಾಕ್ತಾರೆ. ಇವತ್ತು ಮತ್ತು ಚತುರ್ಥಿಗೆ ಹಾಕೋರು ಸ್ವಲ್ಪ ಕಡಿಮೆನೇ. ಕಡೆ ಶ್ರಾವಣದ ದಿವಸ ಅಂತೂ ನಿಲ್ಲೋದಕ್ಕೆ ಜಾಗ ಇರೋಲ್ಲ, ಕ್ಯೂವಲ್ಲಿ ನಿಂತಿರ್ತಾರೆ. ನಿಜವಾಗ್ಲೂ ಹಾಲು ಹಾಕೋದಕ್ಕೆ ಕ್ಯೂವಲ್ಲಿ ನಿಂತಿರ್ತಾರೆ. ಅಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ರಶ್ ಇರುತ್ತೆ. ಇವತ್ತೇನೋ ಸ್ವಲ್ಪ ಜನ ನಾಗರ ಚತುರ್ಥಿಗೆ ಹಾಕ್ತಾರೆ, ಕೆಲವೊಬ್ಬರು ನಾಗಪಂಚಮಿಗೆ ಆಗ್ತಾ ಇರೋದ್ರಿಂದ ಹಿಂದೆ ಮುಂದೆ ಆಗುತ್ತೆ. ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ನಾವು ಬಂದಾಗ ಯಾರೂ ಕೂಡ ಇರಲಿಲ್ಲ. ಆಲ್ರೆಡಿ ಒಬ್ಬರು ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದರು. ಹಾಗಾಗಿ ಯಾರೂ ಕೂಡ ಇರಲಿಲ್ಲ. ನಾವೇ ಇಲ್ಲಿ ಪೂಜೆ ಮಾಡ್ತಾಯಿದ್ದೆ. ಮತ್ತು ನನ್ನ ಮಗಳು ನೋಡಿ ಹೆಂಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ಅವಳು ಅದು ಬತ್ತಿ ಎಲ್ಲ ಹಾಕೋದಕ್ಕೆ ನಾನು ಹಾಕ್ತೀನಮ್ಮ ಅಂದರು. ಸರಿ ಆಯ್ತಮ್ಮ ಹಾಕು ಅಂತ ಹೇಳ್ಬಿಟ್ಟು ಅವಳು ಕೈ ಕೊಟ್ಟೆ. ಸೊ ಅವಳು ಅದನ್ನು ಹಾಕ್ತಾಯಿದ್ಲು. ಅಜ್ಜು ಒಂದು ಕೆಲಸ ಮಾಡ್ತಾಯಿದ್ದಾನೆ, ಅವಳೊಂದು ಕೆಲಸ ಮಾಡ್ತಾಯಿದ್ದಾರೆ. ನನಗೇನು ಕೆಲಸನೇ ಇಲ್ಲ, ಅವ್ರು ಕೆಲಸ ಮಾಡ್ತಾಯಿದ್ರು ಅಂದರೆ ಅಷ್ಟು ಕೆಲಸ ಮಾಡಿಬಿಡ್ತಾರೆ ಪಾಪ ಅವರು. ನಿಜ ನನಗೆ ಇಲ್ಲಿ ಬೈಯೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ ನಾನು, ಯಾಕಂದರೆ ಪೂಜೆ ಮಾಡ್ತಾಯಿದ್ದೀನಿ ಅಂಥ ಟೈಮಲ್ಲೇ ಜಾಸ್ತಿ ಕಾಡಿಸ್ತಾ ಇದ್ದಾರೆ. ಸೊ ಆವಾಗ ನನಗೆ ಸಖತ್ ಕೋಪ ಬರ್ತಾಯಿತ್ತು. ಓಕೆ ಅನ್ನೋ ಥರ ಕಂಟ್ರೋಲ್ ಮಾಡಿಕೊಂಡೆ. ಪೂಜೆ ಮಾಡೋ ಟೈಮಲ್ಲೇ ಕೆಲವೊಬ್ಬರು ಮಕ್ಕಳು ಕಿರಿಕಿರಿ ಮಾಡ್ತಾರೆ. ಸಡನ್ನಾಗಿ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋ ಥರನೇ ಇರುತ್ತದು. ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ ನಾನೇ ಕೂಡ ಸ್ವಲ್ಪ ಕೂಲಾಗಿ ಅವ್ರು ಇರೋದೇ ಹಾಗೆ ಮತ್ತಿನ್ಯಾಕೆ ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ಪೂಜೆ ಮಾಡೋದಕ್ಕೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಎಲ್ಲ ಎಳ್ಳು ಚಿಗ್ಲಿ ಮತ್ತು ತಂಬಿಟ್ಟು ಅದು ಮೇನ್ ಬೇಕೇ ಬೇಕಲ್ಲ. ಸೊ ಅದನ್ನೆಲ್ಲ ಮಾಡಿ ತೊಗೊಂಬಂದಿದ್ದೆ. ಮತ್ತು ಕಡಲೆಕಾಳು, ನೆನೆಸಿರೋಂಥ ಕಡಲೆಕಾಳು ಮತ್ತು ಜೋಳದ ಹರಳು ಅಂತೀವಲ್ಲ, ಜೋಳದ ಹಣ್ಣು ಅಂತ ಕರಿತೀವಿ ನಾವು. ಸೊ ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಎಲ್ರಿಗೂ ಕೂಡ ಕಂಕಣ ಕಟ್ತಾ ಇದ್ದೀನಿ. ನಾನು ಇವ್ರ ಗಡಿಬಿಡೀಲಿ ಕೈಯಲ್ಲಿ ಅಕ್ಷತೆ ಕಾಳು ಕೊಟ್ಟಿಲ್ಲ, ಹಾಗೆ ಕಂಕಣ ಕಟ್ತಾಯಿದ್ದೆ. ಆಮೇಲೆ ಮತ್ತೆ ಅಕ್ಷತೆ ಕಾಳು ಕೊಟ್ಬಿಟ್ಟು ಕಂಕಣ ಕಟ್ತಾ ಇದ್ದೀನಿ. ಫಸ್ಟು ಅಜಯ್ ಕಟ್ಟಿದೆ, ಆಮೇಲೆ ಬ್ರಹ್ಮರಂಗೆ ಕಟ್ಟಿದೆ, ಆಮೇಲೆ ಅವ್ರ ಪಪ್ಪಂಗೆ, ಆಮೇಲೆ ನನಗೆ. ಸೊ ಈ ಥರ ಕಂಕಣ ಎಲ್ಲ ಕಟ್ಕೊಂಡು ಆಮೇಲೆ ಪೂಜೆನ ಅಂದರೆ ಊದ್ಬತ್ತಿ ಬೆಳಗೋದಿದೆ ಅದೇನಿದೆ ಅದು ಸ್ಟಾರ್ಟ್ ಮಾಡಿರಲಿಲ್ಲ. ಪೂಜೆಗೆಲ್ಲ ಹಣಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಜಸ್ಟು ಎಲ್ಲ ಕಂಕಣ ಎಲ್ಲ ಕಟ್ಕೊಂಡಾದ್ಮೇಲೆ ಪೂಜೆನ ಮಾಡಬೇಕು. ಹಾಗೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮನೆಗೆ ಹೋಗಿ ಟಿಫನ್ ಮಾಡಿ ಇವ್ರನ್ನ ಸ್ಕೂಲಿಗೆ ಸಾಗಾಕಬೇಕು. ಯಾಕಂದರೆ ಇವತ್ತು ರಜೆ ಕೊಟ್ಟಿಲ್ಲ. ಎಲ್ಲ ಕಡೆಯೂ ಕೂಡ ರಜೆ ಇದೆ, ಬಟ್ ಇವತ್ತು ಮಾತ್ರ ಕೊಟ್ಟಿಲ್ಲ. ಮತ್ತು ಯಾಕಂದರೆ ಕಡೆ ಶ್ರಾವಣ ಸೋಮವಾರ ದಿನ ರಜೆ ಕೊಡ್ತಾರೆ. ಅವ್ರ ಸ್ಕೂಲ್ ಪಕ್ಕದಲ್ಲೇ ಜಾತ್ರೆ, ಹಾಗಾಗಿ ತುಂಬ ಕ್ರೌಡ್ ಇರುತ್ತೆ, ತುಂಬ ಸೌಂಡ್ ಇರುತ್ತೆ. ಸೊ ಆ ಟೈಮಲ್ಲಂತೂ ಕೊಡಲೇಬೇಕು ಅವರು ರಜೆ. ಸೊ ಆವಾಗ ರಜೆ ಕೊಡ್ತಾರೆ. ಇವಾಗ ಅವರು ರಜೆ ಕೊಟ್ಟಿಲ್ಲ. ಹಾಗಾಗಿ ಮತ್ತೆ ಇವಾಗ ಮನೆಗೆ ಹೋದ ತಕ್ಷಣವೇ ಅವ್ರನ್ನ ರೆಡಿ ಮಾಡಿ ಕಳಿಸ್ಬೇಕು. ಅದಕ್ಕಂತಲೇ ಬೆಳಗ್ಗೆನೇ ನಾನು ಟಿಫನ್ ಎಲ್ಲ ರೆಡಿ ಮಾಡಿಕ್ಕಿದ್ದೆ. ಇವತ್ತು ಪುಳಿಯೋಗರೆ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಮನೆಗೆ ಹೋದ ತಕ್ಷಣ ಅವ್ರು ಏನಾದರೂ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಏನಾದರೂ ಕೇಳಿದ್ರು ಅಂತ ಅಂದರೆ ಇವಾಗ ಅದನ್ನು ಕೂಡ ಮಾಡಿ ಅವ್ರಿಗೆ ಟಿಫನ್ ಮಾಡಿಸಿ ಕಳಿಸ್ಬೇಕು. ಭ್ರಮರಂದು ಡೌಟ್ ಇದೆ ಇವತ್ತು ಹೋಗೋದು. ನಾನು ಹೋಗಲ್ಲ ಅಂತ ಬೆಳಗ್ಗೆಯಿಂದನೇ ಕೂಡ ಅವಳು ಹೇಳ್ತಾ ಇದ್ಲು. ಹಾಗಾಗಿ ಅವಳು ಹೋಗೋದು ಡೌಟ್ ಇದೆ. ಅಜಯ್ ಮಾತ್ರ ಅವನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಂದೊಂದು ಸೆಕೆಂಡ್ಗೂ ಕೂಡ ಚಕ್ ಅಂತ ಹೇಳಿ ಚೇಂಜ್ ಆಗ್ತಾ ಇರ್ತಾನೆ. ಇವಾಗ ಹೇಳ್ತಾನೆ, ಇಲ್ಲಮ್ಮ ಹೋಗಲ್ಲ, ನಾನು ಮನೇಲಿ ಇರ್ತೀನಿ, ಮ್ಯಾಮಿಗೆ ಫೋನ್ ಮಾಡಿ ಹೇಳು ಅಂತ ಹಿಂಗೆ ಹೇಳ್ತಾನೆ. ಸರಿ ಬಿಡಪ್ಪ ಆಯಿತು, ಮನೇಲಿರು, ನಾನು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದಾಗೆ ಆಮೇಲೆ ಸಡನ್ನಾಗಿ ಚೇಂಜ್ ಆಗಿ, ಅಮ್ಮ ಬೇಡಮ್ಮ ನಾನು ಸ್ಕೂಲಿಗೆ ಹೋಗ್ತೀನಿ ಇವತ್ತು, ಮತ್ತು ಯಾರು ಬೈಸ್ಕೊಳ್ತಾರೆ, ನೋಟ್ಸ್ ಬರೆಸ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಚೇಂಜ್ ಆಗಿಬಿಡ್ತಾರೆ. ಆಮೇಲೆ ಸರಿಯಪ್ಪ ಆಯ್ತು ಅಂದ್ಬಿಟ್ಟು ಕಳಿಸ್ತೀನಿ. ಭ್ರಮರದ್ದು ಹಂಗಲ್ಲ, ಅವಳು ಹೋಗಲ್ಲ ಅಂದರೆ ಮುಗ್ದೋಯ್ತು, ಹೋಗಲ್ಲ, ಅದು ತಲೆ ಕೆಳಗೆ ಕಾಲು ಮೇಲೆ ಮಾಡಿದ್ರು ಕೂಡ ಹೋಗಲ್ಲ, ಇಲ್ಲ ನಾನು ಹೋಗಲ್ಲ ಅಂತ ಕೂತ್ಕೋತಾಳೆ. ಅಜಯ್ ಹಂಗಲ್ಲ, ಅವನಿಗೆ ಮನೇಲಿ ಇರೋದು ಅಂದರೆ ಅವನಿಗೆ ಆಗಲ್ಲ. ನಿಜವಾಗ್ಲೂ ಅವನು ಮನೇಲಿ ಇರೋದಂತ ಆಗಲ್ಲ. ಎಂಥ ಹುಷಾರಿಲ್ಲ ಅಂದರೂ ಈ ಥರ ಹಬ್ಬ ಇದೆ ಇರು ಅಂತಂದರೂ ಕೂಡ ಅವನು ಇರೋಲ್ಲ. ಇಲ್ಲ ಮ್ಯಾಮ್ ನಾನು ಸ್ಕೂಲಿಗೆ ಹೋಗಬೇಕು, ನೋಟ್ಸ್ ಮಿಸ್ ಆಗ್ತಾವೆ, ನಾನು ಹೋಗ್ತೀನಿ, ಮತ್ತು ಮ್ಯಾಮ್ ಬೈತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದು ನನಗೆ ಖುಷಿ ಆಗುತ್ತೆ. ಯಾಕಂದರೆ ಕೆಲವೊಬ್ರು ಮಕ್ಕಳು ಅದೇ ಎಕ್ಸಾಂಪಲ್ ನಮ್ಮ ಮನೇಲಿ ಇದ್ದಾಳೆ ನನ್ನ ಮಗಳೇ, ಅವಳು ಬೇಡ ಅಂದರೆ ಆಯಿತು ಇವತ್ತು ಹೋಗಲ್ಲ ಅಂದ್ಬಿಟ್ಟು ಕುತ್ಕೊಂಡ್ಬಿಡ್ತಾಳೆ. ಅವಳಿಗೆ ರಜೆ ಮಾಡೋದು ಬೇಕು. ಬಟ್ ಇವನು ಹಂಗಲ್ಲ, ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಅದು ಒಂಥರ ಖುಷಿ ಆಗುತ್ತೆ. ಅವನಿಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅವ್ನು ಸ್ಕೂಲಿಗೆ ಹೋಗ್ಬೇಕು ಅನ್ನೋದಿದೆ. ಓಕೆ ಆ ಥರ ಇದ್ದವ್ರಿಗೆ ಹಂಗೆ ಕಳಿಸ್ಬಿಟ್ರೆ ಆಯಿತು ಅನ್ನೋದೊಂದು ನನ್ನ ಮೈಂಡು. ಹಾಗಾಗಿ ನಾನು ಸರಿಯಪ್ಪ ಆಯಿತು, ಈಗ
ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಮನೆಗೆ ಹೋದ್ಮೇಲೆ ನೀನು ಹೋಗುವಂತೆ ಅಂತ ಹೇಳಿ ಈ ಪೂಜೆನ ಮಾಡಿಸ್ತಾ ಇದ್ದೀನಿ. ಭ್ರಮರ ಉದ್ಬತ್ತಿ ಬೆಳಗಿದ್ಲು, ಇವಾಗ ಅಜಯ್ ಬೆಳಗ್ತಾ ಇದ್ದಾನೆ. ಒಬ್ಬೊಬ್ಬರೇ ಬೆಳಗ್ಬಿಟ್ಟು ಆಮೇಲೆ ಆರತಿ ಎಲ್ಲ ಮಾಡಿ ಹಾಲು ಹಾಕಿದರೆ ಮುಗೀತು. ಇವತ್ತು ನಾಗರ ಪಂಚಮಿ ಹಬ್ಬ ಇಷ್ಟೇ. ಉಂಡೆ ಏನೂ ಮಾಡಿಲ್ಲ, ನಿಜವಾಗ್ಲೂ ಈ ಸಲ ಅಂತೂ ಉಂಡೆ ಮಾಡಿಲ್ಲ. ನಮ್ಮ ಮನೇಲಂದ್ರೆ ಫುಲ್ ಕಾಮಿಡಿ ಮಾಡಿಬಿಟ್ರು ನನ್ನ, ಉಂಡೆ ಮಾಡಲೇಬೇಡ ನೀನು, ಉಂಡೆ ಮಾಡಿದಾಗ ಉಂಡೆ ಇರುತ್ತೆ, ಆಮೇಲೆ ಸ್ವಲ್ಪ ಹೊತ್ತಿಗೆ ಅದು ಲಿಪ್ಪಟ್ಟಾಗುತ್ತೆ, ಇಲ್ಲಾಂದರೆ ಮಲ್ಕೊಂಬಿಡುತ್ತೆ, ನೀನು ಮಾಡಬೇಡ ಅಂತ ಈ ಥರ ಅಂದರು. ನನಗೂ ಕೂಡ ಅದು ನಿಜ, ನನಗೆ ಮಾಡೋದಕ್ಕೆ ಬರಲ್ಲ, ಸುಮ್ಮನೆ ಏನಕ್ಕಪ್ಪ ವೇಸ್ಟ್ ಮಾಡೋದು ದುಡ್ಡು. ನನಗೆ ನಿಜ ಅದು ಏನಂದರೆ ಸ್ವಲ್ಪ ಇದನ್ನಿಸುತ್ತೆ, ಪಾಕ ಮಾಡ್ಕೊಳೋದು ನನಗೆ ಗೊತ್ತಾಗಲ್ಲ. ಹಾಗಾಗಿ ಅದು ನನಗೆ ಯಾಕೋ ಸರಿ ಹೋಗ್ತಾಯಿಲ್ಲ, ನಾನು ಮಾಡಲ್ಲ ಅಂತಲೇ ಡಿಸೈಡ್ ಮಾಡ್ಕೊಂಡು ಸುಮ್ಮನಾಗಿದೆ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಹಾಗೆ ಅಂದರು, ನಮ್ಮ ಮನೆಯವರು ಹಾಗೆ ಅಂದರು. ಸರಿ ಆಯಿತು, ನಾನು ಮಾಡಲ್ಲ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ನನಗೇನಂದರೆ ಸುಮ್ಮನೆ ಮಾಡಿ ಅಷ್ಟೊಂದು ಕಷ್ಟಪಟ್ಟು ಮಾಡಿರ್ತೀವಿ, ಟೈಮ್ ತೊಗೊಂಡು ಮಾಡಿರ್ತೀವಿ, ಮತ್ತು ಅಮೌಂಟ್ ಕೊಟ್ಬಿಟ್ಟು ತಂದಿರ್ತೀವಿ, ಅದನ್ನು ಸುಮ್ಮನೆ ಹೆಂಗಪ್ಪ ವೇಸ್ಟ್ ಮಾಡೋದಂತ ಅನಿಸುತ್ತೆ. ಬಟ್ ಬಲವಂತದಿಂದ ಮಾಡ್ತಾಯಿದ್ದೆ, ಕೆಟ್ಟೋಗುತ್ತೆ ಅಂತ ಗೊತ್ತಿದ್ರೂ ನಮ್ಮ ಮನೆಯಲ್ಲಿ ಕೇಳ್ತಾ ಇರಲಿಲ್ಲ, ಸರಿ ಅಂತ ಮಾಡ್ತಾಯಿದ್ದೆ. ಆಮೇಲೆ ಈ ಸಲ ಮಾತ್ರ ಅವರೇ ಡಿಸೈಡ್ ಮಾಡಿ ಬೇಡ ನೀನು ಮಾಡಬೇಡ ಅಂತ ಹೇಳ್ಬಿಟ್ರು. ಫುಲ್ ಹ್ಯಾಪಿ ಆಗೋದೆ, ಯಾಕಂದ್ರೆ ಬರೋಲ್ಲ, ಹಂಗಾಗಿ ಬೇಡ ಅಂತ ಸುಮ್ಮನಾದೆ. ಮತ್ತು ಇನ್ನೇನು ಮಾಡೋದು, ಮತ್ತು ತಿನ್ನೋದಕ್ಕಂತೂ ಮಕ್ಕಳಿಗಾಗಲಿಲ್ಲ ನಮಗಾಗಲಿ ಬೇಕಲ್ಲ ಅಂದ್ಬಿಟ್ಟು ಕಾಂಡಿಮೆಂಟ್ಸಲ್ಲಿ ಹೋಗಿ ರೆಡಿ ಇರುತ್ತಲ್ವ ಈಗೆಲ್ಲ, ಶೇಂಗಾ ಉಂಡೆ, ಕಡ್ಲೆ ಉಂಡೆ ಎಲ್ಲ ರೆಡಿ ಇರೋವೆಲ್ಲ ಇದ್ವು. ಸೊ ಅದನ್ನು ತೊಗೊಂಬಂದು ಇಟ್ಟಿದ್ದೀವಿ. ಇವಾಗ ಮನೆಗೆ ಹೋಗಿ ಮಕ್ಳಿಗೆ ತಿಂತೀನಿ ಅಂತಂದರೆ ಮಕ್ಳಿಗೆ ಕೊಡೋದು, ಇಲ್ಲ ಆಮೇಲೆ ತಿಂತೀನಿ ಅಂದರೆ ಆಮೇಲೆ ಕೊಡೋದು. ಸೊ ಈಗ ಫೈನಲಾಗಿ ಹಾಲು ಹಾಕ್ತಾಯಿದ್ದೀವಿ. ಹಾಲು ಹಾಕಿದರೆ ಇವತ್ತಿನ ನಮ್ಮ ಒಂದು ನಾಗರ ಪಂಚಮಿ ಹಬ್ಬ ಇಲ್ಲಿಗೆ ಕಂಪ್ಲೀಟ್ ಆಯಿತು. ರೊಟ್ಟಿ ಹಬ್ಬದ ವೀಡಿಯೋನ ನಾನು ಈ ವಿಡಿಯೋ ಲಿಂಕ್ ಅಂದರೆ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ನಮ್ಮ ಮನೆಯವ್ರ ಚಾನಲ್ ಮತ್ತು ಆ ವಿಡಿಯೋ ಲಿಂಕ್ನ ಪಿನ್ ಮಾಡಿರ್ತೀನಿ. ಸೊ ಒಂದ್ಸಲ ಹೋಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಸೊ ಅದೇ ರೀತಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಂಬಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ನಮ್ಮ ಮನೆಯವ್ರು ಹಾಲು ಹಾಕ್ತಾ ಇದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಡೈಲಿ ಇನ್ಮೇಲೆ ವೀಡಿಯೋಸ್ ಹಾಕ್ತಾನೇ ಇರ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.